ಸಾಮೂಹಿಕ ಚೈತನ್ಯ ಅಥವಾ ಗ್ರೂಪ್ ಕಾನ್ಶಿಯಸ್ನೆಸ್ ಅಂತ ಹೇಳ್ತೀವಿ. ಇದು ಒಬ್ಬ ಧ್ಯಾನಿಗೆ ಗೊತ್ತು, ಒಬ್ಬ ಆತ್ಮಜ್ಞಾನಿಗೆ ಗೊತ್ತು ಏನು ಈ ವಿಷಯ ಅಂದ್ರೆ. ಯಾಕಂದ್ರೆ ಚೈತನ್ಯ ಶಕ್ತಿ ನೋಡಿ, ಸಾಮೂಹಿಕ ಚೈತನ್ಯ ಅಂತ ಇದೆ. ಚೈತನ್ಯ ಅಂದ್ರೆ ಏನು? ಶಕ್ತಿ, ಆತ್ಮಶಕ್ತಿ, ಆ ಒಂದು ಪ್ರಾಣಶಕ್ತಿ. ಈ ಶಕ್ತಿ ಅಂತಕ್ಕಂಥದ್ದು ಯಾವಾಗ್ಲೂ ಒಳಗಡೆ ಇದೆ. ಅನಂತವಾದ ಶಕ್ತಿ ಇದೆ. ಪ್ರತಿಯೊಬ್ಬರಲ್ಲೂ ಕೂಡ ಅನಂತವಾದ ಶಕ್ತಿ ಇದೆ. ಪ್ರತಿ ಜೀವಿಗೂ ಇದೆ ಈ ಸೃಷ್ಟಿಯಲ್ಲಿ. ಆ ಶಕ್ತಿ ಇಲ್ಲದೆ ಇರ್ತಕ್ಕಂಥ ಜೀವಿ ಬೇರೆ ಯಾವುದು ಇಲ್ಲೇ ಇಲ್ಲ. ಪ್ರತಿಯೊಂದು ಜೀವಿಗೂ ಕೂಡ ಅನಂತವಾದ ಶಕ್ತಿ ಇದೆ ಸೃಷ್ಟಿನಲ್ಲಿ. ಸಮಾನವಾದ ಶಕ್ತಿ ಇದೆ, ಮತ್ತೆ ಕಡಿಮೆ ಇಲ್ಲ. ಆ ಶಕ್ತಿಯನ್ನ ಹೇಗಾದ್ರೂ ತಗೊಂಡು ಹೋಗ್ಬೋದು ನಾವು. ನಮ್ಮ ಜ್ಞಾನದ ಮೇಲೆ ಡಿಪೆಂಡ್ ಆಗುತ್ತೆ, ನಮ್ಮ ಬುದ್ಧಿ ಮೇಲೆ ಡಿಪೆಂಡ್ ಆಗುತ್ತೆ. ಈ ಸಾಮೂಹಿಕ ಚೈತನ್ಯ ಅಂದ್ರೆ ಏನು ಅಂದ್ರೆ, ನಾವಿಲ್ಲಿ ಏನ್ ಜನ ಇದ್ದೀವಿ, ನಮ್ಮೆಲ್ಲ ಶಕ್ತಿಗಳು ಒಂದಾಗ್ತವೆ ಧ್ಯಾನ ಕೂತಾಗ. ಆ ಗ್ರೂಪ್ ಮೆಡಿಟೇಷನ್ ಮಾಡ್ತಿರ್ತೀವಿ, ಸಾಮೂಹಿಕ ಧ್ಯಾನ ಮಾಡ್ತೀವಿ, ಅಥವಾ ಧ್ಯಾನ ಮಹಾಯಾಗದಲ್ಲಿ ಒಂದು 30,000 ಜನ ಧ್ಯಾನ ಕೂತ್ಕೊಂತಾರೆ. ಅಂದ್ರೆ ಎಲ್ಲರ ಒಂದು ಶಕ್ತಿ ಒಂದಾಗುತ್ತೆ. ಎಲ್ಲರ ಶಕ್ತಿ ನೀವು ಧ್ಯಾನ ಮಾಡಬೇಕು, ಶಕ್ತಿ ಪಡಿಬೇಕು, ಬಿಟ್ರೆ ಏನಿರಲ್ಲ. ನಮ್ ಜೊತೆ ನಾವು ಒಂದಾಗಬೇಕು, ನಾವೇನಂತ ತಿಳ್ಕೋಬೇಕು. ಅಂದ್ರೆ ಏನಾಗುತ್ತೆ, ನಮ್ಮ ಅನಂತವಾದ ಶಕ್ತಿಯ ಜೊತೆ, ಅನಂತತೆಯ ಜೊತೆ ನಾವು ಒಂದಾಗ್ತೀವಿ ಎಲ್ಲ ಒಂದು ಗ್ರೂಪ್ ಮೆಡಿಟೇಷನ್ ಅಲ್ಲಿ. ಈ ಸಾಮೂಹಿಕ ಚೈತನ್ಯ ಅವಾಗ ಎಕ್ಸ್ಪ್ಯಾಂಡ್ ಆಗುತ್ತೆ. ಪ್ರತಿದಿನ ಧ್ಯಾನ ಮಾಡಿದ್ವಿ ಗ್ರೂಪ್ ಮೆಡಿಟೇಷನ್ ಅಲ್ಲಿ. ಪ್ರತಿ ಒಂದು ಧ್ಯಾನ ಮಹಾಯಾಗಕ್ಕೆ ಹೋದ್ವಿ, ಒಂದು ಯಜ್ಞಕ್ಕೆ ಹೋದ್ವಿ, ಜಾಸ್ತಿ ಜನ ಇರ್ತಕ್ಕಂಥ ಒಂದು ಪ್ಲೇಸಿಗೆ ಹೋಗಿ ಧ್ಯಾನ ಮಾಡಿದ್ವಿ, ಅಥವಾ ಗುರು ಒಂದು ಸಮಾಧಿ ಹತ್ರ ಹೋಗಿ ಧ್ಯಾನ ಮಾಡಿದ್ವಿ. ಅಲ್ಲಿ ಕೂಡ ಸಾಮೂಹಿಕ ಚೈತನ್ಯ ಹೆಚ್ಚಾಗಿರುತ್ತೆ. ಅಂದ್ರೆ ಪ್ರತಿ ಒಂದು ಕಡೆ ಕೂಡ ಪಿರಮಿಡ್ ಆಗ್ಲಿ, ಅಲ್ಲಿ ಕೂಡ ಸಾಮೂಹಿಕ ಚೈತನ್ಯ ಹೆಚ್ಚಾಗಿರುತ್ತೆ. ಯಾಕಂದ್ರೆ ಎಲ್ಲರೂ ಬಂದು ಧ್ಯಾನ ಮಾಡ್ತಿರ್ತಾರೆ ಅಲ್ಲಿ. ಅಲ್ಲಿ ಧ್ಯಾನ ಬಿಟ್ರೆ ಬೇರೆ ನಡೆಯೋದೇ ಇಲ್ಲ. ಅಂದ್ರೆ ಏನಾಗುತ್ತೆ, ಒಂದು ಇದ್ದಿದ್ದು ಲಕ್ಷ ಆಗುತ್ತೆ ಅಲ್ಲಿ ಶಕ್ತಿ. ಪಿರಮಿಡ್ ಅಲ್ಲಿ ಆಗ್ಬೋದು, ಒಂದು ಧ್ಯಾನ ಮಹಾಯಜ್ಞದಲ್ಲಿ ಆಗ್ಬೋದು, ಯಾವುದೇ ಒಂದು ಯಜ್ಞದಲ್ಲಿ ಆಗ್ಬೋದು, ನಮ್ಮ ಧ್ಯಾನ ದಸರಾದಲ್ಲಿ ಆಗ್ಬೋದು, ನಡೆದಿರ್ತಕ್ಕಂಥ ಬಳ್ಳಾರಿಯಲ್ಲಿ ನಡೀತಕ್ಕಂಥ ಯಜ್ಞ ಆಗ್ಬೋದು. ಇವಾಗ ಕೂಡಲ ಸಂಗಮದಲ್ಲಿ ನಡೀತಿದೆ, ಅಲ್ಲಿ ಕೂಡ ನಡೀತಿದೆ 3 ದಿನ ಮಹಿಳಾ ಧ್ಯಾನ ಯಜ್ಞ, ಕರ್ನಾಟಕ ಮಹಿಳಾ ಧ್ಯಾನ ಯಜ್ಞ. ಅಲ್ಲಿ ಕೂಡ ಏನಾಗುತ್ತೆ, ಆ ಶಕ್ತಿ ಅಪಾರವಾಗಿ ಹಾಳಾಗ್ತಾ ಹೋಗುತ್ತೆ ಅಲ್ಲಿ. ಅಲ್ಲಿ ಒಂದಿದ್ದು ಲಕ್ಷ ಆಗುತ್ತೆ. ಅದಾದ್ಮೇಲೆ ಆಗ್ಲೇ ಅಲ್ಲಿ ಧ್ಯಾನ ಮಾಡಿರ್ತಾರೆ. ಅವಾಗ ಏನಾಗುತ್ತೆ, ಆ ಶಕ್ತಿ ಇನ್ನೂ ಶಕ್ತಿ ಸೇರಿ ಅಪಾರವಾದ ಶಕ್ತಿ ಸಂಗ್ರಹ ಆಗುತ್ತೆ. ಅಲ್ಲಿ ಧ್ಯಾನ ಮಾಡಿದವರಿಗೆ ಆ ಧ್ಯಾನ ಸ್ಥಿತಿ ಭಾರಿ ಬೇಗ ಬರುತ್ತೆ. ಅದಕ್ಕೆ ಸಮಯನೇ ಹಿಡಿಯೋದಿಲ್ಲ. ಕಣ್ಣು ಮುಚ್ಚಿದ್ರೆ ಸಾಕು, ಮನಸ್ಸು ಖಾಲಿಯಾಗಿ ಹೋಗುತ್ತೆ. ಸುಮ್ಮನೆ ಶಕ್ತಿ ಸುರಿತಾನೆ ಇರುತ್ತೆ, ಉಸಿರಾಟ ಗಮನಿಸಿದ್ರೆ ಸಾಕು. ಹಾಗಾಗಿ ಈ ಸಾಮೂಹಿಕ ಚೈತನ್ಯ ಹೆಚ್ಚಾಗಿರ್ತದೆ. ಎಲ್ಲಿ ಅಂದ್ರೆ, ಎಲ್ಲಿ ಧ್ಯಾನ ಸಾಧನೆ ಮಾಡ್ತಿರ್ತಾರೆ, ಗ್ರೂಪ್ ಮೆಡಿಟೇಷನ್ ಅಲ್ಲಿ, ಪಿರಮಿಡ್ ಅಲ್ಲಿ, ಪ್ರಕೃತಿಯಲ್ಲಿ ನೋಡಿ, ಆ ಗುರುಗಳ ಸಮಾಧಿ ಹತ್ರ ಈ ಚೈತನ್ಯ ಎಕ್ಸ್ಪ್ಯಾಂಡ್ ಆಗೋಗ್ಬಿಟ್ಟಿರುತ್ತೆ. ಫುಲ್ ಎನರ್ಜಿಸ್ ಇರುತ್ತೆ ಅಲ್ಲಿ. ಹಾಗಾಗಿ ಅಂತ ಜಾಗಕ್ಕೆ ಹೋದಾಗ ಚೆನ್ನಾಗಿ ಧ್ಯಾನ ಸಾಧನೆ ಮಾಡ್ಬೇಕು. ಆ ಒಂದು ಸಾಮೂಹಿಕ ಚೈತನ್ಯದಿಂದ, ಆ ಶಕ್ತಿಯಿಂದ ಏನಪ್ಪ ಆಗುತ್ತೆ, ನಮ್ಮಲ್ಲಿ ಅಪಾರವಾದ ಪರಿವರ್ತನೆ ಆಗುತ್ತೆ. ಏನು ಪರಿವರ್ತನೆ? ನಮ್ಮ ಕರ್ಮಗಳಾಗ್ಬೋದು. ಆ ಎಷ್ಟೋ ದಿನಗಳಿಂದ ಹೀಲ್ ಆಗಿರಲ್ಲ, ಆ ಹೀಲಿಂಗ್ ಪ್ರಾಸೆಸ್ ಫಾಸ್ಟ್ ಆಗುತ್ತೆ. ಆ ಒಳ್ಳೊಳ್ಳೆ ಅನುಭವಗಳಾಗ್ತವೆ. ಏನ್ ಅನುಭವಗಳು? ಆಸ್ಟ್ರಲ್ ಟ್ರಾವೆಲ್ ಆಗ್ಬೋದು, ಥರ್ಡ್ ಐ ಆಗ್ಬೋದು, ಏನಾದ್ರು ವಿಷನ್ಸ್ ಆಯ್ತು, ಪರ್ಪಸ್ ಆಫ್ ಲೈಫ್ ಆಯ್ತು. ಈ ತರ ದೊಡ್ಡ ದೊಡ್ಡ ಅನುಭವಗಳು ಭಾರಿ ಬೇಗ ಆಗ್ತವೆ. ಯಾಕಂದ್ರೆ ಎಷ್ಟೋ ಶಕ್ತಿ ಇರುತ್ತೆ ಅಲ್ಲಿ. ಅದೇ ನಾವು ಮನೇಲಿ ಕೂತ್ವಿ ಅನ್ಕೊಳ್ಳಿ, ಆ ಸಾಮೂಹಿಕ ಚೈತನ್ಯ ಇರಲ್ಲ. ಒಬ್ರೇ ಕೂತೀವಿ, ಒಂದೇ ಚೈತನ್ಯ ಇದೆ ಅಲ್ಲಿ. ಸಾಮೂಹಿಕ ಇಲ್ಲ, ಗ್ರೂಪ್ ಇಲ್ಲ ಅಲ್ಲಿ, ಸಿಂಗಲ್ ಇದೆ ಅಲ್ಲಿ. ಅವಾಗ ಏನಾಗುತ್ತೆ, ಶಕ್ತಿ ಕಡಿಮೆ ಇರುತ್ತೆ, ಬದಲಾವಣೆ ಕಡಿಮೆ ಆಗುತ್ತೆ.
ಹಾಗಾಗಿ ಸಾಮೂಹಿಕ ಅಂತಕ್ಕಂಥದ್ದು ವೆರಿ, ವೆರಿ ಇಂಪಾರ್ಟೆಂಟ್. ಗ್ರೂಪ್ ಅನ್ನೋದು ವೆರಿ, ವೆರಿ ಇಂಪಾರ್ಟೆಂಟ್. ಇದು ಧ್ಯಾನಕ್ಕಾಯ್ತು. ನಮ್ಮ ಲೈಫಿಗೆ ಬರೋಣ ಇವಾಗ. ನಾವು ಒಂದು ಮನೇಲಿದೀವಿ ಅನ್ಕೊಳ್ಳಿ. ಮನೇಲಿ ಎಲ್ಲರೂ ಧ್ಯಾನ ಮಾಡಿದ್ರೆ, ಆ ಸಾಮೂಹಿಕ ಚೈತನ್ಯ ಯಾವಾಗ್ಲೂ ತುಂಬಾ ಇರುತ್ತೆ. ಹೆಚ್ಚಿರುತ್ತೆ. ಅದೇ ನಾವೊಬ್ರೇ ಮಾಡಿದ್ರೆ ಕಡಿಮೆ ಇರುತ್ತೆ. ಧ್ಯಾನ ಆಯ್ತು. ಅದೇ ಮಾತುಗಳು ಕೂಡ ಕೆಲಸ ಮಾಡ್ತವೆ. ನಮ್ಮ ಆಲೋಚನೆಗಳು ಕೂಡ ಕೆಲಸ ಮಾಡ್ತವೆ. ನೋಡಿ, ಸಾಮೂಹಿಕ ಚೈತನ್ಯ ಅದು ಕೂಡ ಕೆಲಸ ಅಲ್ಲಿ ಕೂಡ ಆಡ್ ಆಗುತ್ತೆ. ಏನು? ಮನೇಲಿ ಎಲ್ಲರೂ ಒಂದು ದೈವಿ ಗುಣಗಳು ಇದಾವೆ ಅನ್ಕೊಳ್ಳಿ. ದೈವಿ ಆಲೋಚನೆ ಮಾಡ್ತಿದ್ದಾರೆ. ಬರೀ ಸೇವೆ ಬಗ್ಗೆ ಆಲೋಚನೆ ಮಾಡ್ತಿದ್ದಾರೆ. ಎಲ್ಲರೂ ಅದೇ ಹೈ ಎನರ್ಜೀಸ್ ಅಲ್ಲಿ ಇರ್ತಾರೆ. ಯಾವಾಗ ಏನಾಗುತ್ತೆ ಮನೇಲೂ ಕೂಡ ಎಷ್ಟೋ ಶಕ್ತಿ ಇರುತ್ತೆ. ಅದು ಬಿಟ್ಟು ಒಬ್ರೇನೋ ಧ್ಯಾನ ಮಾಡ್ತಿದ್ದಾರೆ. ಮಿಕ್ಕಿದವರೆಲ್ಲ ಬರೀ ದುಡ್ಡಿನ ವಿಷಯ, ವೇಸ್ಟ್ ಮಾತುಗಳು, ಗಾಸಿಪ್‌ಗಳು, ಬೇರೆಯವ್ರ ವಿಷಯ ಮಾತಾಡ್ತಾರೆ. ಆ? ಅಥವಾ ಪ್ರಾಪಂಚಿಕ ಬರೀ ವಿಷಯಗಳೇ ಮಾತಾಡ್ತಾರೆ. ಅಂದ್ರೆ ಏನಾಗುತ್ತೆ, ಅಲ್ಲಿ ಆ ಚೈತನ್ಯ ಕಡಿಮೆ ಆಗುತ್ತೆ. ಒಬ್ರೇನೋ ಮಾಡ್ತಿದ್ದಾರೆ, ಇನ್ನೊಬ್ರು ಮಾಡ್ತಾ ಇಲ್ಲ. ಅಥವಾ ಇನ್ನು 10 ಜನ ಮಾಡ್ತಾ ಇಲ್ಲ. ಅಥವಾ ಎಲ್ಲರೂ ಮಾಡ್ತಾ ಇಲ್ಲ ಅನ್ಕೊಳ್ಳಿ ಧ್ಯಾನ ಅಲ್ಲಿ. ಆ ಮನೆಯಲ್ಲಿ ಆ ಮನೆಯಲ್ಲಿ ಹೋಗಕ್ಕಾಗಲ್ಲ. ಎನರ್ಜಿನೇ ಇರಲ್ಲ. ಬರೀ ಪ್ರಾಪಂಚಿಕತೆ. ಹಾಗಾಗಿ ಅಥವಾ ನಾವೊಂದು ಯಾವ್ದೋ ಸಂಘಕ್ಕೆ ಹೋದ್ವಿ ಅನ್ಕೊಳ್ಳಿ. ಧ್ಯಾನ ಮಾಡಿದ್ವಿ. ಎಲ್ಲೋ ಹೋದ್ವಿ. ಆ ಮೆಡಿಟೇಟರ್ ಒಬ್ನೇ ನಾವು ಧ್ಯಾನ ಮಾಡ್ತಿದ್ದಾನೆ. ಮಿಕ್ಕಿದವ್ರು ಯಾರು ಧ್ಯಾನ ಮಾಡ್ತಿಲ್ಲ ಅಂದ್ರೆ ಏನಾಗುತ್ತೆ, ಅವರು ಕೂಡ ಅವರ ಒಂದು ಆಲೋಚನೆಗಳು ಶಕ್ತಿ, ಅವ್ರ ಮಾತುಗಳು ಕೂಡ ಶಕ್ತಿನೇ. ಅವ್ರ ನೋಟ ಕೂಡ ಶಕ್ತಿ, ಅವ್ರ ಚೇಷ್ಟೆ ಕೂಡ ಶಕ್ತಿ. ಹಾಗಾಗಿ ನಮ್ಮ ಸಂಘ ಸರಿಯಾಗಿರ್ಬೇಕು. ಸಂಘ ಸರಿಯಿಲ್ಲ ಅನ್ಕೊಳ್ಳಿ, ನಮಗೂ ಎಲ್ಲ ಶಕ್ತಿ ವ್ಯರ್ಥ ಆಗ್ಬಿಡುತ್ತೆ. ಯಾಕಂದ್ರೆ ಸಾಮೂಹಿಕ ಚೈತನ್ಯ ಕೆಲಸ ಮಾಡ್ತಾ ಇರುತ್ತೆ. ಯಾಕಂದ್ರೆ ಪ್ರತಿಯೊಂದು ಆಲೋಚನೆ, ನೋಟ, ಮಾತು ಪ್ರತಿಯೊಂದು ಶಕ್ತಿನೇ. ಅಂತ ಜಾಗಕ್ಕೆ ಹೋದಾಗ ಏನು ಶಕ್ತಿನೇ ಇರೋದಿಲ್ಲ. ಈ ಮದುವೆಗಳಿಗೆ ಹೋಗ್ತೀವಿ ಅನ್ಕೊಳ್ಳಿ, ಪ್ರಾಪಂಚಿಕನೇ ಅಲ್ಲಿ ಬರೀ ವೇಸ್ಟ್. ಯಾಕಪ್ಪ ಮದುವೆಗೆ ಹೋದ್ವಿ ಅನ್ಸುತ್ತೆ. ಯಾಕಂದ್ರೆ ಅಲ್ಲಿ ಸಾಮೂಹಿಕ ಚೈತನ್ಯ ಇಲ್ಲ, ಶಕ್ತಿ ಇಲ್ಲ. ಒಂದು ಮಾಂಸದ ಅಂಗಡಿಗೆ ಹೋಗಿ, ಅದು ನರಕ ಅದು ಅಲ್ಲಿ. ನರಕನೇ ಅಲ್ಲಿ. ಆ ಜಾಗಕ್ಕೆ ಕಾಲಿಡಲೇಬಾರದು. ಅಂದ್ರೆ ಅಲ್ಲಿ ಶಕ್ತಿನೇ ಇರೋದಿಲ್ಲ ಅಲ್ಲಿ. ಶಕ್ತಿ ಹೀನವಾಗಿರುತ್ತೆ. ನಮ್ಮ ಶಕ್ತಿ ಕೂಡ ವ್ಯರ್ಥ ಆಗ್ಬಿಡುತ್ತೆ. ಅಂದ್ರೆ ಇಲ್ಲಿ ವೆರಿ, ವೆರಿ ಲೋ ಎನರ್ಜೀಸ್ ಅಲ್ಲಿ. ಅಥವಾ ಮದುವೆನಲ್ಲಾದ್ರೂ ಕೂಡ ಅಷ್ಟೇನೆ. ಎಲ್ಲ ಎನರ್ಜೀಸ್ ಡ್ರಾಪ್ ಆಗುತ್ತೆ ಅಲ್ಲಿ ಹೋಗ್ ಬಂದಾಗ. ಈ ಒಂದು ಮಾಲ್‌ಗೆ ಹೋದಾಗ, ಎಲ್ಲಿ ಗ್ರೂಪ್ ಇದೆ ಅಲ್ಲಿ ಹೋದಾಗ, ಗ್ರೂಪ್ ಹೆಂಗಿರ್ಬೇಕಂದ್ರೆ ಹೆಚ್ಚು ಶಕ್ತಿ ಇರ್ಬೇಕು. ಹಂಗಂತ ಹೋಗ್ದಿರಕ್ಕಾಗಲ್ಲ. ಹೋಗ್ಬೇಕು. ಯಾಕಂದ್ರೆ ನಾವು ಸಂಸಾರದಲ್ಲಿ ನಿರ್ವಾಣ ಅಂದ್ಮೇಲೆ ಎಲ್ಲ ಕಡೆ ಹೋಗ್ಬೇಕು. ಮದುವೆಗಳಿಗೆ ಹೋಗ್ಬೇಕಾಗುತ್ತೆ ಕೆಲವೊಂದ್ ಸತಿ. ಅಂತಲ್ಲಿ ಹೋದಾಗ ಕೂಡ ಎಚ್ಚರವಾಗಿರ್ಬೇಕು. ಏನ್ ಮಾತಾಡ್ಬೇಕು. ಏನ್ ನೋಡ್ಬೇಕು. ಏನ್ ಕೇಳ್ಬೇಕು. ಯಾಕಂದ್ರೆ ಪ್ರತಿಯೊಂದು ಶಕ್ತಿ, ಕೇಳೋದು ಶಕ್ತಿನೇ. ಏನ್ ಆಲೋಚನೆ ಬರ್ತಿದೆ ಜಾಗೃತಿಯಿಂದ ಗಮನಿಸ್ಬೇಕು. ಯಾಕಂದ್ರೆ ಸಾಮೂಹಿಕ ಚೈತನ್ಯ ಕೆಲಸ ಮಾಡ್ತಾ ಇದೆ ಎಲ್ಲ ಕಡೆ. ಅಲ್ಲಿ ಕಡಿಮೆ ಇದೆ ಅಂದಾಗ ನಾವು ಎಚ್ಚರವಾಗಿರ್ಬೇಕು. ಅಷ್ಟೊತ್ತಿರ್ಬೇಕು ಬಂದ್ಬಿಡ್ಬೇಕು. ಸಂಘ ಕೂಡ ಹಂಗೆ. ಒಬ್ಬ ಮೆಚ್ಯೂರ್ಡ್ ಮಾಸ್ಟರ್ ಜೊತೆ ಜೀವಿಸ್ಬೇಕು ಯಾವಾಗ್ಲೂ. ವೇಸ್ಟ್ ಮಾತಾಡೋ ಪರ್ಸನ್ ಜೊತೆ ಜೀವಿಸ್ಬಾರ್ದು. ಏನಾಗುತ್ತೆ ಅಲ್ಲಿ ಕೂಡ ಶಕ್ತಿ ಕಡಿಮೆ ಆಗುತ್ತೆ. ದಾರಿ ತಪ್ತೀವಿ ನಾವು. ವೇಸ್ಟ್ ಮಾತುಗಳಾಡ್ತಿರ್ತಾರೆ. ಈ ಸಾಮೂಹಿಕ ಚೈತನ್ಯ ಏನ್ ಮಾಡ್ತಿದೆ? ಭೂಮಿಗೂ ಕೆಲಸ ಮಾಡ್ತಿದೆ. ಭೂಮಿಯ ಒಂದು ಕಾನ್ಷಿಯಸ್‌ನೆಸ್, ಭೂಮಿಯ ಎನರ್ಜಿ ರೈಸ್ ಮಾಡುತ್ತೆ ಅಥವಾ ಲೋ ಮಾಡುತ್ತೆ ಡಿಪೆಂಡಿಂಗ್ ಅಪಾನ್ ನಂಬರ್ ಆಫ್ ಪೀಪಲ್. ನಾವೆಲ್ಲ ಏನ್ ಮಾಡ್ತಿದ್ವಿ? ನಮ್ಮನ್ನೊಂದೇ ನಾವು ಬದಲಾವಣೆ ಮಾಡ್ಕಂತಿಲ್ಲ. ಧ್ಯಾನ ಮಾಡಿದಾಗ ಏನಾಗುತ್ತೆ? ಈ ಸಾಮೂಹಿಕ ಚೈತನ್ಯ ಎಕ್ಸ್‌ಪಾಂಡ್ ಆಗ್ತಾ ಇದೆ. ಭೂಮಿಗೆ ಆ ಕಾಂತಿ, ಭೂಮಿಗೆ ಆ ಶಕ್ತಿಯಿಂದ ಭೂತಾಯಿ ಇನ್ನೂ ಶಕ್ತಿಮಯ ಆಗ್ತಿದ್ದಾಳೆ. ನಾವು ಧ್ಯಾನ ಮಾಡಿದ್ರೆ ಪಕ್ಕದ ಆ ಒಂದು ಎನರ್ಜೀಸ್, ವೇವ್ಸ್ ಏನಾಗುತ್ತೆ ಎಲ್ಲ ಸ್ಪ್ರೆಡ್ ಆಗ್ತಾನೇ ಇರುತ್ತೆ ಅದು. ಸ್ಪ್ರೆಡ್ ಆಗಿ ಪಕ್ಕದವರು ಕೂಡ ಬದಲಾಗ್ತಾರೆ. ಫಸ್ಟ್ ಡೇ ಏನಾಗುತ್ತೆ, ನಾವು ಒಂದೇ ಧ್ಯಾನ ಮಾಡ್ತಿರ್ತೀವಿ. ಮಾಡ್ತಾ ಎನರ್ಜೀಸ್ ಏನ್ ಮಾಡ್ತವೆ, ಪಕ್ಕದವ್ರನ್ನ ಬಂದು ಕೂರಿಸ್ತವೆ. ಯಾಕಂದ್ರೆ ಕೆಲಸ ಮಾಡ್ತಿದೆ. ನಿಮ್ಮ ಶಕ್ತಿ ಕೆಲಸ ಮಾಡ್ತಿದೆ. ನಮ್ಮ ಆಲೋಚನೆಗಳು, ನಮ್ಮ ಮಾತುಗಳು ಏನ್ ಮಾಡ್ತಿದೆ, ಪಕ್ಕದವ್ರು ಎಫೆಕ್ಟ್ ಮಾಡ್ತಿದ್ದಾವೆ. ಅದು ಕೂಡ ಶಕ್ತಿನೇ. ಅವಾಗೇನಾಗುತ್ತೆ, ನಾವು ಒಳ್ಳೆ ಮಾತಾಡಿ, ಒಳ್ಳೆ ಆಲೋಚನೆ ಮಾಡಿ, ಒಳ್ಳೊಳ್ಳೆ ವಿಷಯ ಕೇಳಿಸ್ಕೊಂತಿದ್ರೆ, ನಮ್ಮ ಎನರ್ಜೀಸ್ ರೈಸ್ ಆಗ್ತಾ ಇರುತ್ತೆ. ಪಕ್ಕದವರು ಆ ಎನರ್ಜೀಸ್ ಕೆಲಸ ಮಾಡ್ತಾ ಇರುತ್ತೆ. ಒಂದು ದಿನ ಅವರು ಕೂಡ ಬಂದು ಧ್ಯಾನ ಕೂತ್ಕೊಂತಾರೆ. ಸಾಧನೆ ಅಂತಕ್ಕಂಥದ್ದು ಧ್ಯಾನ ಟೈಮಲ್ಲಿ ಒಂದೇ ಅಲ್ಲ, ಪ್ರತಿ ಕ್ಷಣ ಸಾಧನೆ. ಯಾಕಂದ್ರೆ ಪ್ರತಿ ಕ್ಷಣ ಮನ್ಸಿದೆ. ಆ ಬಾಯಿ ಓಪನ್ ಮಾಡಿದ ತಕ್ಷಣ ಎಂತ ಮಾತು ಬರುತ್ತೆ, ಅದು ಕೂಡ ಶಕ್ತಿನೇ. ನೋಡಿ. ಅಂದ್ರೆ ಕೆಲಸ ಮಾಡ್ತಿದಾವೆ. ಎಲ್ಲಾನು ಕೆಲಸ ಮಾಡ್ತಿದೆ. ಪ್ರತಿ ಕ್ಷಣ ಒಂದು ಟ್ರಾನ್ಸ್‌ಫಾರ್ಮೇಷನ್, ಒಂದು ಬದಲಾವಣೆ ಆಗ್ತಾ ಇದೆ. ಯಾಕಂದ್ರೆ ಶಕ್ತಿ ಇದು, ಶಕ್ತಿ.
ಒಳಗಡೆ ಅನಂತವಾದ ಶಕ್ತಿ ಇದೆ. ಶಕ್ತಿ ಬಿಡುಗಡೆ ಆಗ್ತಾ ಇದೆ ಒಳಗಡೆಯಿಂದ. ಆ ಬಿಡುಗಡೆ ಆಗ್ಬೇಕಾದ್ರೆ ಏನಾಗುತ್ತೆ, ಆ ಶಕ್ತಿ ಒಂದು ರೂಪ ತಾಳ್ತಾ ಇದೆ. ಒಳ್ಳೆ ಆಲೋಚನೆಗಳು ಬಂದು ಅಂದ್ಕೊಳ್ಳಿ, ಒಳ್ಳೆ ಒಂದು ಬದಲಾವಣೆ ಕಾಣುತ್ತೆ. ಅದೇ ವೇಸ್ಟ್ ಆಲೋಚನೆಗಳು, ಕನ್ಫ್ಯೂಷನ್ ಆಲೋಚನೆಗಳು, ಭಯದ ಆಲೋಚನೆಗಳು ಬಂದಾಗ ಏನಾಗುತ್ತೆ, ಅಲ್ಲಿ ಎನರ್ಜೀಸ್ ಕಡಿಮೆ ಆಗುತ್ತೆ. ಪಕ್ಕದವರು ಕೂಡ ಭಯ ಬೀಳ್ತಾರೆ. ಯಾಕಂದ್ರೆ ಕೆಲಸ ಮಾಡ್ತಿದೆ ಶಕ್ತಿ. ಒಂದು ಗ್ರೂಪಲ್ಲಿ ಇದ್ದಾಗ ಏನಾಗುತ್ತೆ, ಗ್ರೂಪ್ ಕೆಲಸ ಮಾಡುತ್ತೆ. ಒಬ್ರಿದ್ದಾಗ ಒಬ್ರು ಎನರ್ಜೀಸ್ ಕೆಲಸ ಮಾಡುತ್ತೆ. ಇದು ಯಾವಾಗ್ಲೂ ಕೆಲಸ ಮಾಡ್ತಾನೆ ಇರುತ್ತೆ. ನಿರಂತರವಾಗಿ ಕೆಲಸ ಮಾಡ್ತಾ ಇರುತ್ತೆ. ಭೂಮಿ ಮೇಲೆ ಲೆಕ್ಕ ಇಡಕ್ಕಾಗಲ್ಲ. 1,00,00,000 ಜನ ಇದಾರು ಅಂತಂದ್ರೆ, ಒಂದು 100,00,00,000 ಜನ ಇದಾರೆ ಅಂದ್ರೆ 100,00,00,000, 1,000,00,000 ಜನ ಇದಾರೆ ಅನ್ಕೊಳ್ಳಿ. 1,000,00,000 ಜನರ ಒಂದು ಶಕ್ತಿ ಕೆಲಸ ಮಾಡ್ತಾ ಇದೆ. ಈ ಭೂಮಿ ಮೇಲೆ ಇರ್ತಕ್ಕಂಥ ಎನರ್ಜೀಸು ಕೂಡ ಬ್ರಹ್ಮಾಂಡಕ್ಕೆ ಕೆಲಸ ಮಾಡ್ತಾ ಇದೆ. ಎಲ್ಲ ಕನೆಕ್ಟೆಡ್. ಪ್ರತಿಯೊಬ್ರು ಕನೆಕ್ಟೆಡ್. ಪ್ರತಿಯೊಂದು ಕೂಡ ಒಂದು ಭೂಮಿ ಈ ಒಂದು ಸೋಲಾರ್ ಸಿಸ್ಟಮ್ ಅಲ್ಲಿ ಒಂದು ಗ್ರಹ. ಆ? ಈ ಈ ಗ್ರಹ ಮೇಲೆ ಇರ್ತಕ್ಕಂಥ ಶಕ್ತಿ ಬೇರೆ ಗ್ರಹಕ್ಕೆ ಕೆಲಸ ಮಾಡುತ್ತೆ. ಈ ಗ್ರಹದ ಶಕ್ತಿ ವಿಶೇಷವಾಗಿ ಎಷ್ಟೋ ಶಕ್ತಿ ಇದ್ದಾಗ ಏನಾಗುತ್ತೆ, ಈ ಗ್ರಹಕ್ಕೆ ಆ ನೆಗೆಟಿವ್ ಎನರ್ಜೀಸ್ ಬರಕ್ಕಾಗಲ್ಲ. ಹಂಗಾಗಿ ಯಜ್ಞಗಳು, ಹಂಗಾಗಿ ಧ್ಯಾನ. ಸುಮ್ಮನೆ ಅಲ್ಲ, ಇದು ಸಾಮಾನ್ಯ ಕೆಲಸ ಅಲ್ಲ ಧ್ಯಾನ ಅಂತಕ್ಕಂಥದ್ದು. ನಮ್ಮ ಮನೆಯಿಂದ ಹಿಡಿದು ವಿಶ್ವಕ್ಕೂ ಕೂಡ ಕೆಲಸ ಎಲ್ಲ ಪರಿವರ್ತನೆ ಕಾಣ್ತಾ ಇದೆ. ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅಷ್ಟೇ. ಒಂದು ಮನೆಯೆಲ್ಲ ಫುಲ್ಲು ಧ್ಯಾನಿಯಾದ್ರು, ಸಸ್ಯಾಹಾರಿಗಳಿದಾರೆ ಅಂತಂದ್ರೆ ಅದೇ ಸ್ವರ್ಗ. ಆ ಮನೆ ಆ ಮನೆಗೆ ಬಂದ ತಕ್ಷಣ ಆ ಪರ್ಸನ್ ಆಟೋಮೆಟಿಕ್ ಧ್ಯಾನಿ ಆಗ್ಬಿಡ್ತಾನೆ. ಆ ಎನರ್ಜೀಸ್ ಅವನು ಸ್ವಲ್ಪ ಮೆಚುರಿಟಿ ಆಗ್ಬಿಟ್ರೆ ಸಾಕು, ಪಕ್ ಪಕ್ಕಾ ಬಂದು ನಿಮ್ ಮನೆಗೆ ಬರ್ಬೇಕನ್ಸ್ತಾ ಇದೆ ಅನ್ಸುತ್ತೆ ಅಂತ ನಾನು. ಯಾಕಂದ್ರೆ ಆ ಮನೆಯಲ್ಲಿ ಅಷ್ಟು ವಿಶೇಷವಾದ ಶಕ್ತಿ ಇರುತ್ತೆ. ಯಾಕಂದ್ರೆ ಎಲ್ಲರೂ ಧ್ಯಾನಿಗಳು. ಎಲ್ಲ ಪ್ರಾಪಂಚಿಕ ವಿಷಯ ಮಾತಾಡಲ್ಲ. ಯಾವಾಗ್ಲೂ ಕೂಡ ಆಧ್ಯಾತ್ಮಿಕ ವಿಷಯ ಮಾತಾಡ್ತಾರೆ. ಅಲ್ಲೇನಾಗುತ್ತೆ, ಶಕ್ತಿ ಹೆಚ್ಚಾಗ್ತಾನೆ ಇರುತ್ತೆ. ಆ ಮನೆಯಲ್ಲಿ ಬರೀ ಸೇವೆ ನಡೀತಿದೆ ಅನ್ಕೊಳ್ಳಿ. ಆ ಆಧ್ಯಾತ್ಮಿಕ ಸೇವೆ ನಡೀತಿದೆ ಅನ್ಕೊಳ್ಳಿ. ಆಧ್ಯಾತ್ಮಿಕ ಸೇವೆ ಬಗ್ಗೆ ಮಾತಾಡ್ತಿದಾರೆ ಅನ್ಕೊಳ್ಳಿ. ಬಂದವನು ಕೂಡ ಸೇವೆ ಮಾತಾಡ್ತಾನೆ. ಸೇವೆ ಕೆಲಸ ಮಾಡಕ್ ಶುರು ಮಾಡ್ತಾನೆ. ಒಬ್ಬ ಸೇವಾ ಚಕ್ರವರ್ತಿ ಇದಾನೆ. ತುಂಬಾ ಬರೀ ಸೇವೆ ಮಾಡ್ತಾನೆ. ಯಾವಾಗ್ಲೂ ಸೇವೆ ಮಾಡ್ತಾನೆ ಅಂತಂದ್ರೆ, ಇನ್ನೊಬ್ನೇನೋ ಬರೀ ಧ್ಯಾನ ಮಾಡ್ತಿದಾನಂದ್ರೆ ಅವನ ಹತ್ರ ಬಂದ್ರೆ ಆಟೋಮೆಟಿಕ್ ಸೇವೆ ಮಾಡಕ್ ಶುರು ಮಾಡ್ತಾನೆ ಧ್ಯಾನಿ. ಇವನು ಸೇವೆ ಮಾಡಿ ಬ್ರಹ್ಮಶ್ರೀ ಆಗಿದ್ದಾನೆ. ಇನ್ನೊಬ್ನೇನೋ ಧ್ಯಾನಿ ಇದಾನಂತಂದ್ರೆ ಅವನು ಮೇಲ್ ಹೋಗ್ತಾನೆ. ಏನಾಗ್ತಾನೆ, ಧ್ಯಾನಿಯಿಂದ ಯೋಗಿ ಆಗ್ತಾನೆ. ಯೋಗಿಯಿಂದ ಹಂಗೆ ಜೊತೆಗಿದ್ದಾಗ ಏನಾಗುತ್ತೆ, ಋಷಿ ಆಗ್ತಾನೆ. ಋಷಿಯಿಂದ ರಾಜಶ್ರೀ ಆಗ್ತಾನೆ. ರಾಜಶ್ರೀಯಿಂದ ಬ್ರಹ್ಮಶ್ರೀ ಆಗ್ತಾನೆ. ಅಂದ್ರೆ ಅವನ ಶಕ್ತಿ, ಅವನ ಕಾನ್ಶಿಯಸ್ ಲೆವೆಲ್, ಅವನ ಪ್ರಜ್ಞೆ ದಿನಕ್ಕೂ ಜಾಸ್ತಿ ಆಗ್ತಾ ಹೋಗುತ್ತೆ. ಹಂಗಾಗಿ ನಾವು ಎಲ್ಲಿ ಸೇರ್ಕಂತೀವಿ, ಯಾರ ಜೊತೆ ಸೇರ್ತೀವಿ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಶಕ್ತಿ ಕೆಲಸ ಮಾಡ್ತಿದೆ. ಅವನ ಒಂದು ವೇವ್ಸು. ನಮ್ಮ ಗುರುಗಳ ಹತ್ರ ಸೇವೆ ಬಿಟ್ರೆ ಏನಿರ್ಲಿಲ್ಲ. ಅಪಾರವಾದ ಜ್ಞಾನ ಇತ್ತು. ಅಪಾರವಾದ ಎಷ್ಟೋ ಶಕ್ತಿ ಇತ್ತು. ಅದೆಲ್ಲ ಇದ್ದಾಗ ಅವರು ಸೇವೆ ಮಾಡಕ್ ಶುರು ಮಾಡಿದ್ರು. ಹಂಗಾಗಿ ಅವ್ರ ಹತ್ರ ಅವ್ರ ಆರದಲ್ಲಿ ಯಾರೋ ಎಂಟ್ರಿ ಆದ್ರೆ ಸಾಕು, ಅವ್ರ ಹತ್ರ ಹೋದ್ರೆ ಸಾಕು, ಸೇವೆ ಮಾಡ್ಬೇಕನ್ಸೋದು. ಯಾಕಂದ್ರೆ ಅವ್ರ ಆಲೋಚನೆಗಳು ಅಂತವು. ಮಾತುಗಳು ಸರಿಯಾಗಿರ್ಬೇಕನ್ಸೋದು. ಆಲೋಚನೆಗಳು ಸರಿಯಾಗಿರ್ಬೇಕಂತ ಗೊತ್ತಾಗೋದು. ಯಾಕಂದ್ರೆ ಅವ್ರು ಯಾವ ಸ್ಥಿತಿಯಲ್ಲಿದ್ದಾರೆ, ಪಕ್ಕದವನು ಕೂಡ ಅದೇ ಸ್ಥಿತಿಗೆ ಬರ್ತಾನೆ. ಹಂಗಾಗಿ ಸಂಘ ವೆರಿ ವೆರಿ ಇಂಪಾರ್ಟೆಂಟ್. ಯಾರ ಜೊತೆ ನಾವ್ ಇರ್ತೀವಿ ಅನ್ನೋದು ವೆರಿ 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 ಇಂಪಾರ್ಟೆಂಟ್. ಏನಾಗ್ತಿದೆ ಅಂದ್ರೆ ಇದೆಲ್ಲ ನಡೀತಾನೆ ಇದೆ. ಇದು ಕಂಟಿನ್ಯೂಸ್ ಆಗಿ ನಡೀತಾ ಇದೆ. ಇದೆಲ್ಲ ನಾನು ಮನಸ್ಸು ಖಾಲಿಯಾಗಿ ಹೇಳ್ತಾ ಇದ್ದೀನಿ ಅಂದ್ರೆ ನಿಮ್ಮ ಮನಸ್ಸು ಕೂಡ ಖಾಲಿ ಆಗುತ್ತೆ. ಅದೇ ನನ್ನ ಮನಸ್ಸು ಆ ಕಡೆ ಈ ಕಡೆ ಓಡ್ತಿದೆ ಹೇಳ್ಬೇಕಾದ್ರೆ ಅಂತಂದ್ರೆ, ನಿಮ್ಮ ಮನಸ್ಸು ಕೂಡ ಆ ಕಡೆ ಈ ಕಡೆ ಓಡುತ್ತೆ. ಯಾಕಂದ್ರೆ ನನ್ನ ಶಕ್ತಿ ಕೇಳಿಸ್ಕೊಳ್ಳೋದಕ್ಕೆಲ್ಲ ಕೆಲಸ ಮಾಡ್ತಾ ಇದೆ. ಪ್ರತಿಯೊಂದು ಶಕ್ತಿಮಯ ಭೂಮಿ ಮೇಲೆ. ಪ್ರತಿಯೊಂದು ಎಲ್ಲಾ ಕಡೆ ಸೃಷ್ಟಿಯಲ್ಲಿ ಎಲ್ಲಾ ಶಕ್ತಿ ಬೇರೆ ಏನಿಲ್ಲ. ಆ ಶಕ್ತಿನೇ ಹೊಸ ರೂಪ ತಾಳ್ತಾ ಇದೆ. ಒಬ್ಬ ರಾವಣದಿಂದ ಏನಾಗುತ್ತೆ, ಆ ಲೋಕ ಹಾಳಾಗುತ್ತೆ. ಕೆಟ್ಟ ಕೆಲಸ ಮಾಡ್ತಾನಲ್ಲ ಅವನು ರಾವಣ. ಯಾಕಂದ್ರೆ ಅವನು ಮಾಂಸ ತಿಂತಾನೆ. ಅವನು ರಾಕ್ಷಸ. ಮಾಂಸ ತಿಂದಾಗ ಏನಾಗುತ್ತೆ, ಅದೇ ತರ ಗುಣಗಳು ಬರ್ತವೆ. ಗುಣಗಳು ಅಂದ್ರೆ ಏನು, ಶಕ್ತಿಯಿಂದ ಬಂದವು. ನೋಡಿ, ಅವ್ನು ಬರೀ ಕೆಟ್ಟ ಕೆಲಸನೇ ಮಾಡ್ತಾನೆ. ಯಾಕಂದ್ರೆ ಕೆಟ್ಟ ಆಲೋಚನೆ ಬರ್ತವೆ ಮಾಂಸ ತಿಂದಾಗ. ಕೆಟ್ಟ ಮಾತುಗಳು ಬರ್ತವೆ, ಅವು ಕೂಡ ಶಕ್ತಿನೇ. ಕೆಟ್ಟ ಕೆಟ್ಟ ನೋಟ, ನೋಡ್ಬಾರ್ದು ನೋಡ್ತಾರೆ. ಅದೇ ರಾಮನ ಹತ್ರ ಹೋಗಿ ಅವನು ಯಾವಾಗ್ಲೂ ಧ್ಯಾನ ಸ್ಥಿತಿಯಲ್ಲಿ ಇರ್ತಾನೆ. ರಾಮ ಸೀತೆ ಅವ್ರು ಅದ್ಭುತವಾಗಿ ಒಂದು ಲೋಕ ಕಲ್ಯಾಣ ಕೆಲಸ ಮಾಡ್ತಾರೆ. ನೋಡಿ,
ಯಾಕಂದ್ರೆ ಅವರು ಮಾಂಸ ತಿನ್ನಲ್ಲ, ಅವರು ಕೆಟ್ಟ ಕೆಲಸ ಮಾಡಲ್ಲ. ತಿಂದೆ ತಿಂದೆ ಮಾಂಸ ತಿನ್ನಲ್ಲ ಅಂದಾಗ ಅವ್ರೇನ್ ಮಾಡ್ತಾರೆ, ಆ ಧ್ಯಾನ ಶಕ್ತಿಯಿಂದ ಲೋಕ ಕಲ್ಯಾಣ ಮಾಡ್ತಾರೆ, ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾರೆ, ಲೋಕ ಉದ್ಧಾರ ಮಾಡ್ತಾರೆ ಎಲ್ಲರನ್ನು ಕೂಡ. ಲೋಕ ಉದ್ಧಾರ ಆದಾಗ ಏನಾಗುತ್ತೆ, ಲೋಕದಲ್ಲೂ ಕೂಡ ಪರಿವರ್ತನೆ ಆಗುತ್ತೆ. ಏನ್ ಪರಿವರ್ತನೆ ಅಪ್ಪ ಅಂದ್ರೆ, ಒಳ್ಳೊಳ್ಳೆ ಗುಣಗಳು, ಒಳ್ಳೆ ಮಾತುಗಳು, ಒಳ್ಳೆ ನೋಟಗಳು, ಒಳ್ಳೆ ವಿಷಯಗಳು ಕೇಳಿಸ್ಕೊಂತಾರೆ. ಹಂಗಾಗಿ ನಾವು ಯಾರ ಜೊತೆ ಇರ್ತೀವಿ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ನಮ್ಮ ಮನೇಲಿ ಏನ್ ನಡೀತಿದೆ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ನನ್ನ ಸುತ್ತಮುತ್ತ ಏನ್ ನಡೀತಿದೆ ಅಂತಕ್ಕಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಸಂಘ ಸರಿಯಾಗಿರ್ಬೇಕು. ನೋಡಿ, ಇವತ್ತು ಕೂಡಲ ಸಂಗಮದಲ್ಲಿ ಅಲ್ಲಿ ಯಜ್ಞ ನಡೀತಿದೆ, 3 ಗಂಟೆ ಧ್ಯಾನ ನಡೀತಿದೆ. ಎಷ್ಟು ಶಕ್ತಿ ಇರುತ್ತೋ ಅಲ್ಲಿ. ಆಗ್ಲೇ ಎಷ್ಟೋ ಶಕ್ತಿ ಇದೆ ಅಲ್ಲಿ ಕೂಡಲ ಸಂಗಮದಲ್ಲಿ. ಯಾಕಂದ್ರೆ ಆ ಶರಣರು ನಡೆದಾಡಿರ್ತಕ್ಕಂಥ ಜಾಗ, ಅವರು ಅವರು ಅನುಭವ ಹಂಚ್ಕೊಂಡಿರ್ತಕ್ಕಂಥ ಜಾಗ, ಅವ್ರು ಧ್ಯಾನ ಮಾಡಿರ್ತಕ್ಕಂಥ ಜಾಗ. ಅಲ್ಲಿ ಆಗ್ಲೇ ಎಷ್ಟೋ ಗ್ರೂಪ್ ಕಾನ್ಶಿಯಸ್ ಇದೆ. ನಾವ್ ಅಲ್ಲಿ ಹೋಗಿ ಧ್ಯಾನ ಮಾಡಿದಾಗ ಅದು ಒಬ್ರೇ ಮಾಡಲ್ಲ, ಸಾವಿರಾರು ಜನ, ಒಂದು 5,000 ಜನ ಧ್ಯಾನ ಕೂತ್ಕೊಂತೀವಿ ಒಟ್ಟಿಗೆ. ನೋಡಿ ಎಷ್ಟು ಶಕ್ತಿ ಇರುತ್ತೆ ಅಲ್ಲಿ. ನಮ್ಮಲ್ಲಿ ಎಷ್ಟು ಬದಲಾವಣೆ ಆಗುತ್ತೆ ಆ ಶಕ್ತಿಯಲ್ಲಿ ಎಂಟ್ರಿ ಆದಾಗ ನಾವು. ಎಂಟ್ರಿ ಆಗ್ತೀವಿ. ಒಂದು 10-20 ಕಿಲೋಮೀಟರ್ ಇರುತ್ತೆ ಅಲ್ಲಿ. ನಮ್ಮ ಹತ್ರ ಒಂದು ಬರೀ 300 ಮೀಟರ್ ಇರುತ್ತೆ. ನೋಡಿ, 300 ಮೀಟರಲ್ಲಿ 20 ಕಿಲೋಮೀಟರ್ ಅಲ್ಲಿ ಹಾರ. ಅಂದ್ರೆ ಎನರ್ಜೀಸ್ ಅಷ್ಟು ಎಕ್ಸ್‌ಪ್ಯಾಂಡ್ ಆಗಿರುತ್ತವೆ. ನೋಡಿ, ಒಂದು ಯಜ್ಞ ಮಾಡಿದಾಗ ಈ ಶಕ್ತಿ ಏನಾಗುತ್ತೆ, ಮಾಡ್ತಾ 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 ಎಲ್ಲರೂ ಧ್ಯಾನ ಮಾಡ್ತಾ ಮಾಡ್ತಾ ಭೂಮಿ ಎಲ್ಲ ಸ್ವರ್ಗ ಆಗ್ಬಿಡುತ್ತೆ. ನೋಡಿ, ಹಂಗಾಗಿ ಪ್ರತಿಯೊಬ್ಬನು ಧ್ಯಾನಿ ಆಗ್ಬೇಕು. ಪ್ರತಿಯೊಬ್ಬನು ಕೂಡ ಸಸ್ಯಾಹಾರಿ ಆಗ್ಬೇಕು. ಯಾಕೆ ನಮ್ಮ ಗುರುಗಳು ಹೇಳ್ತಿದ್ದಾರೆ, ಪ್ರತಿ ಜಾಗದಲ್ಲೂ ಕೂಡ ಪಿರಮಿಡ್‌ಗಳು ಬರ್ಬೇಕು. ಎಷ್ಟೋ ಪಿರಮಿಡ್‌ಗಳು ಬರ್ಬೇಕು. ಏನಾಗುತ್ತೆ ಪಿರಮಿಡ್ ಇಂದ? ಆ ಶಕ್ತಿಯಿಂದ ಅಲ್ಲಿ ಇರ್ತಕ್ಕಂಥ ನೆಗೆಟಿವಿಟಿನೆಲ್ಲ ದೂರ ಮಾಡುತ್ತೆ. ಈ ಭೂಕಂಪಗಳು ದೂರ ಆಗ್ತವೆ. ನೇಚರ್ ಕೆಲಾಮಿಟೀಸ್ ದೂರ ಆಗ್ತವೆ. ಯಾಕೆ ಬರ್ತವೆ? ಭೂಕಂಪ ಆಯ್ತು, ಪ್ರವಾಹ ಆಯ್ತು, ಈ ಮಳೆ ಬರ್ದೇ ಇರೋದಾಯ್ತು. ಯಾಕೆ ಆಗ್ತಾವಂದ್ರೆ ಭೂಮಿ ಮೇಲೆ ಶಕ್ತಿ ಕೊರತೆ ಆಗುತ್ತೆ. ಶಕ್ತಿ ಕೊರತೆ ಅಷ್ಟೇ. ಶಕ್ತಿ ಹೆಚ್ಚಾಗ್ತಾ ಹೋದಾಗ ಏನಾಗುತ್ತೆ, ಜೊತೆಗೆ ಮರಗಳು ಜಾಸ್ತಿ ಇರ್ಬೇಕು ಭೂಮಿ ಮೇಲೆ. ಯಾವಾಗೂ ಕೂಡ ಶಕ್ತಿ ಹೆಚ್ಚಾಗುತ್ತೆ. ಕಡಿಮೆ ಆದ್ರೆ ಅನ್ಕೊಳ್ಳಿ, ಶಕ್ತಿ ಕಡಿಮೆ ಆಯ್ತು ಭೂಮಿ ಮೇಲೆ. ಹಂಗಾಗಿ ಸಮಸ್ಯೆಗಳು ಶುರುವಾಗ್ತವೆ ಎಲ್ರಿಗೂ. ಯಾಕಂದ್ರೆ ಎಲ್ಲ ಶಕ್ತಿಮಯ, ಬೇರೇನಿಲ್ಲ. ಆ ಶಕ್ತಿನೇ ಕೆಲಸ ಮಾಡುತ್ತೆ. ಹಂಗಾಗಿ ಈ ಪ್ರಕೃತಿ ಮಾತೆನ್ನ ಚೆನ್ನಾಗಿ ಕಾಪಾಡಬೇಕು. ಎಲ್ಲರೂ ಕಾಪಾಡಬೇಕು. ಜಾಗೃತಿಯಿಂದ ನೀರ್ ಬಳಸ್ಬೇಕು. ಜಾಗೃತಿಯಿಂದ ಕರೆಂಟ್ ಬಳಸ್ಬೇಕು. ನೋಡಿ, ಕರೆಂಟ್ ಫ್ರೀ ಇದೆ ಅಂತ ಕರೆಂಟ್ ಸ್ವಿಚ್ ಆನ್ ಮಾಡ್ಕೊಳ್ಳಿ. ಏನಾಗುತ್ತೆ, ಅಲ್ಲಿ ಪ್ರೊಡಕ್ಷನ್ ಹೆಚ್ಚು ಮಾಡ್ಬೇಕಾಗುತ್ತೆ. ನೇಚರ್ ಮೇಲೆ ಜಾಸ್ತಿ ಡಿಪೆಂಡೆನ್ಸಿ ಕ್ರಿಯೇಟ್ ಆಗುತ್ತೆ. ಅವಾಗ ಶಕ್ತಿ ಕಡಿಮೆ ಆಗುತ್ತೆ ಭೂಮಿ ಮೇಲೆ. ನೋಡಿ, ಇದು ಕೂಡ ಕೆಲಸ ಮಾಡುತ್ತೆ. ಪ್ರತಿಯೊಂದು ಕೆಲಸ ಮಾಡುತ್ತೆ. ಸಣ್ಣ ವಿಷಯ ಅಲ್ಲ. ಯಾವುದು ವೇಸ್ಟ್ ಮಾಡಕ್ ಸಾಧ್ಯನೇ ಇಲ್ಲ. ಇಂಪಾಸಿಬಲ್. ಯಾವುದು ವೇಸ್ಟ್ ಮಾಡ್ಬಾರ್ದು. ಒಂದು ಪೇಪರು ವೇಸ್ಟ್ ಮಾಡ್ಬಾರ್ದು ಸುಮ್ನೆ. ಯಾಕಂದ್ರೆ ಅದು ಕೂಡ ಶಕ್ತಿಯಿಂದನೇ ಬಂದಿದೆ. ಆ ಮರದಿಂದ ಬಂದಿದೆ. ಮರದಿಂದ ಕಟ್ ಮಾಡಿದ್ರೆ ಮರ ಕೂಡ ಹೆಂಗ್ ಬೆಳೀತು? ಆ ಶಕ್ತಿಯಿಂದನೇ ಬೆಳೀತು. ಶಕ್ತಿ ಕಡಿಮೆ ಮಾಡ್ತಿದ್ವಿ ನಾವು. ಶಕ್ತಿ ಹೆಚ್ಚು ಮಾಡಬೇಕು. ಅವಶ್ಯಕತೆ ಇದ್ದಷ್ಟೇ ಬಳಸಬೇಕು ನೇಚರ್ ರಿಸೋರ್ಸ್‌ನ. ಎಲ್ಲಾನು ಶಕ್ತಿಮಯ. ಗ್ರೂಪ್ ಕಾನ್ಶಿಯಸ್‌ನ ಹೆಚ್ಚೆಚ್ಚು ವೇಸ್ಟ್ ಮಾಡಿದೆ ಅನ್ಕೊಳ್ಳಿ, ಭೂಮಿ ಮೇಲೆ ಶಕ್ತಿ ಕಡಿಮೆ ಆಗುತ್ತೆ. ಶಕ್ತಿಯ ಕೊರತೆ ಸೃಷ್ಟಿಯಾಗುತ್ತೆ. ಅಂದ್ರೆ ಎಲ್ಲಾನು ಶಕ್ತಿಯಿಂದ ಸೃಷ್ಟಿಯಾದಾಗ ಅದನ್ನು ಸರಿಯಾಗಿ ಬಳಸಬೇಕು. ನೋಡಿ, ಈ ಸುಮ್ನೆ ಬಾಯಿದೆ ಅನ್ಕೊಳ್ಳಿ, ಬಾಯಿದೆ ಅಂತ ಸುಮ್ನೆ ವಡ ವಡ ಮಾತಾಡಿದ್ರೆ ಏನಾಗುತ್ತೆ? ಶಕ್ತಿ ಎಲ್ಲ ಹೋಗುತ್ತೆ. ವೇಸ್ಟ್ ಸಜೆಷನ್ಸ್ ಕೊಡ್ತಿರ್ತಾರೆ ಸುಮ್ನೆ. ಕೇಳ್ತಾ ಇರಲ್ಲ ಅವನು. ಕೇಳಿಸ್ಕೊಂತಾನೆ ಇರಲ್ಲ. ಸುಮ್ನೆ ಮಾತಾಡ್ತಿರ್ತಾರೆ ಅವನ ಹತ್ರ. ಅಂತವ್ರ ಹತ್ರ ಮಾತಾಡಿದ್ರೆ ಏನಾಗುತ್ತೆ? ನಮ್ಮ ಶಕ್ತಿ ಕೂಡ ವ್ಯರ್ಥ. ಅವನು ಕೂಡ ಕೇಳಿಸ್ಕೊಳಲ್ಲ. ವೇಸ್ಟ್ ಅಲ್ಲಿ. ಬುದ್ಧಿನೇ ಇಲ್ಲ. ಅಂದ್ರೆ ಬುದ್ಧಿ ಇಲ್ದಿರ್ತಕ್ಕಂಥ ಕೆಲಸ. ಹಂಗಾಗಿ ಯಾವಾಗ್ಲೂ ಜಾಗ್ರತೆ, ಜಾಗ್ರತೆ. ಒಬ್ಬ ಬುದ್ಧನ್ ತರ ಬದುಕ್ಬೇಕು. ಅಂಥವ್ನು ಮತ್ತೆ ಬರಲ್ಲ ಭೂಮಿ ಮೇಲೆ. ಬುದ್ಧನ್ ತರ ಬದುಕಿದಾಗ ಏನಾಗುತ್ತೆ? ಆ ಶಕ್ತಿ ಕರೆಕ್ಟ್ ಆಗಿ ಎಲ್ಲಿ ಬೇಕು ಅಲ್ಲಿ ಕೆಲಸ ಮಾಡುತ್ತೆ. ಆ ಶಕ್ತಿ ಶೇಖರಣೆ ಆಗಿ ಬೇಕಂದಾಗ ಆ ಶಕ್ತಿ ಹೊರಗೆ ಬರುತ್ತೆ. ಒಳ್ಳೊಳ್ಳೆ ಮಾತುಗಳು ಬರ್ತವೆ. ಒಳ್ಳೊಳ್ಳೆ ಜ್ಞಾನದ ಮಾತುಗಳು ಬರ್ತವೆ. ನೋಡಿ, ಅದೇ ಯಾವನೋ ವಿಷಯ ಕೇಳ್ತಾನೆ ಇಲ್ಲ ಅನ್ಕೊಳ್ಳಿ, ಅಂತವನ ಹತ್ರ ನಾವು ಮಾತಾಡೋದು ಎದಕ್ ಬಂತು? ಅಂದ್ರೆ ಇಲ್ಲಿ ನಿನ್ನ ಶಕ್ತಿ ವ್ಯರ್ಥ ಆಗ್ತಿದೆ, ಅವನಿಗೂ ಕೂಡ ಇಷ್ಟ ಇಲ್ಲ. ಅಂದ್ರೆ ಶಕ್ತಿಮಯ ಗ್ರೂಪ್ ಕಾನ್ಶಿಯಸ್ನೆಸ್ ನೋಡಿ ಎಲ್ಲಾ ಕಡೆ. ಅವನ ಶಕ್ತಿ, ನಿನ್ನ ಶಕ್ತಿ ಎರಡು ಒಂದಾದಾಗ ಏನ್ ನಡೀತಿದೆ ನೋಡ್ಬೇಕಲ್ಲಿ. ಏನು ಆ ಉಪಯೋಗ ಇಲ್ಲ ಅನ್ಕೊಳ್ಳಿ, ಒಬ್ಬ ಪರ್ಸನ್ ಹತ್ರ ಮಾತಾಡೋದು ಅಂದ ತಕ್ಷಣ ಎದ್ದು ಬಂದ್ಬಿಡ್ಬೇಕು. ನೋಡಿ, ನಮ್ ಶಕ್ತಿನೂ ವ್ಯರ್ಥ, ಅವನ ಒಂದು ನೆಗೆಟಿವಿಟಿ ಕೂಡ ನಮಗೆ ಎಫೆಕ್ಟ್ ಮಾಡುತ್ತೆ. ನಮ್ ಶಕ್ತಿ ಕೂಡ ಡೌನ್ ಆಗುತ್ತೆ ಅವನ ನೆಗೆಟಿವಿಟಿಯಿಂದ. ಯಾಕಂದ್ರೆ ಗ್ರೂಪ್ ಒಂದಾಯ್ತು, ಇಬ್ರು ಒಂದಾದ್ರು.
ಅವಾಗ ಶಕ್ತಿ ಕೆಲಸ ಮಾಡುತ್ತೆ. ಎಲ್ಲಾ ಕಡೆ ಕೂಡ ಪ್ರತಿ ಒಂದು ಕಡೆ ಕೂಡ ಈ ಶಕ್ತಿ ಕೆಲಸನೇ ಮಾಡ್ತಾನೆ ಇರುತ್ತೆ. ಹಂಗಾಗಿ ಗ್ರೂಪ್ ಮೆಡಿಟೇಷನ್‌ಗೆ ಬರಬೇಕು. ಯೋಚನೆ ಮಾಡ್ಬಾರ್ದು. ನಾನೊಬ್ನೇ ಮಾಡ್ಕೊಂತೀನಿ ಜೂಮ್ ಕ್ಲಾಸಲ್ಲಿ ಕೂತು ಅಂತಂದ್ರೆ ಮೂರ್ಖ ಅವನು. ನಾನೊಬ್ನೇ ಮಾಡ್ತೀನಿ ಧ್ಯಾನ ಗೊತ್ತಲ್ಲ ನನಗೆ. ಅಂದ್ರೆ ಬುದ್ಧಿ ಇಲ್ಲ ಅಂತ ಅವನಿಗೆ. ಇವೆಲ್ಲ ವಿಷಯ ಗೊತ್ತಿಲ್ಲ ಅಂತ ಅವನಿಗೆ. ಓಡೋಡಿ, ಓಡೋಡಿ ಬರ್ಬೇಕು ಹುಣ್ಣಿಮೆ ಧ್ಯಾನಕ್ಕೆ. ಓಡೋಡಿ, ಓಡೋಡಿ ಗ್ರೂಪ್ ಮೆಡಿಟೇಷನ್‌ಗೆ ಹೋಗ್ಬೇಕು. ನಿನ್ನಲ್ಲಿ ಪರಿವರ್ತನೆ ಆಗುತ್ತೆ. ನೋಡಿ, ಎಷ್ಟೋ ಧ್ಯಾನ ಸಾಧನೆ ಮಾಡಿದವರು ಬಂದಿರ್ತಾರೆ ಆ ಜಾಗಕ್ಕೆ. ಆ! ಎಲ್ಲರೂ ಧ್ಯಾನ ಮಾಡಿ, ಮಾಡಿ, ಮಾಡಿ ಶಕ್ತಿ ಬೆಳೆಸಿರ್ತಾರೆ ಪಿರಮಿಡ್‌ಗಳಲ್ಲಿ. ಅಂತ ಜಾಗಕ್ಕೆ ಹೋದಾಗ ನೀನು ಕೂಡ ಭಾರಿ ಫಾಸ್ಟ್ ಆಗಿ ಹೋಗ್ತಿ. ಹ್ಮ್. ಸೈಕಲ್ ಹೊಡೆದಾಗ ಎಷ್ಟೊತ್ತಾಗುತ್ತೆ ಹೋಗಕ್ಕೆ ಒಂದು ಜಾಗಕ್ಕೆ. ಅದೇ ನಾವು ಕಾರ್ ತಗೊಂಡು ಹೋದಾಗ ಅಥವಾ ಏರೋಪ್ಲೇನಲ್ಲಿ ಹೋದಾಗ ಎಷ್ಟು ಫಾಸ್ಟ್ ರೀಚ್ ಆಗ್ತೀವಿ. ಹಂಗೆ ನಾವು ನಮ್ಮ ಧ್ಯಾನದ ಒಂದು ಅಥವಾ ಆಧ್ಯಾತ್ಮಿಕ ಸ್ಥಿತಿಗೆ, ಉನ್ನತ ಸ್ಥಿತಿಗೆ ಫಾಸ್ಟ್ ಆಗಿ ರೀಚ್ ಆಗ್ತೀವಿ ನಾವು. ಯಾಕಂದ್ರೆ ಶಕ್ತಿ ಇದೆ, ಹೆಚ್ಚೆಚ್ಚು ಶಕ್ತಿ ಇದೆ. ಹೆಚ್ಚು ಶಕ್ತಿ ಇರ್ತಕ್ಕಂಥ ಜಾಗಗಳಿಗೆ ಹೋಗ್ಬೇಕು. ಎಲ್ಲರೂ ಹೋಗ್ಬೇಕು. ಟೈಮು ನಾವು ಅದಕ್ಕೆ ವ್ಯವಸ್ಥೆ ಮಾಡ್ಕೋಬೇಕು. ವ್ಯವಸ್ಥೆ ಮಾಡ್ಕೊಂಡು ಏನಪ್ಪಾ ಅಂತಂದ್ರೆ ಬೇಗ ಓಡೋಗಿ ಅಲ್ಲಿ ಸೇರಿ ಒಳ್ಳೆ ಧ್ಯಾನ ಸಾಧನೆ ಮಾಡ್ಬೇಕು. ಮ್ಯೂಸಿಕ್ಕು ಕೂಡ ಏನ್ ಮಾಡುತ್ತೆ ಎನರ್ಜೀಸ್ ಹೈ ಮಾಡುತ್ತೆ. ಯಾಕಂದ್ರೆ ಒಳ್ಳೊಳ್ಳೆ ಸ್ವರಗಳು, ಒಳ್ಳೆ ಸಂಗೀತ, ನಾದ ಕೂಡ ಶಕ್ತಿನೇ. ಅಲ್ಲಿಂದ ಶಕ್ತಿ ಸೃಷ್ಟಿ ಆಗ್ತಿದೆ ನಾದದಿಂದ. ಅವಾಗೇನಾಗುತ್ತೆ ಆ ಶಕ್ತಿ ಸೃಷ್ಟಿಯಾದಾಗ ನಾವು ಸುಮ್ನೆ ಉಸಿರಾಟ ಗಮನಿಸಿದ್ರೆ ಸಾಕು ಒಳ್ಳೆ ಧ್ಯಾನ ಸ್ಥಿತಿಗೆ ಹೋಗ್ತೀವಿ. ಆಗ್ಲೇ ಶಕ್ತಿ ಜನರೇಟ್ ಆಗ್ಬಿಟ್ಟಿರುತ್ತೆ ಅಲ್ಲಿ. ಕಷ್ಟ ಆಗೋದಿಲ್ಲ. ಶಕ್ತಿ ಜನರೇಟ್ ಆದಾಗ ಈ ಮನಸ್ಸು ಕೆಲಸ ಮಾಡೋದಿಲ್ಲ. ಅವಾಗ ಸಹಜವಾಗಿ ನಾವು ಆತ್ಮಸ್ಥಿತಿಗೆ ಹೋಗ್ತೀವಿ. ಎನರ್ಜಿ ಸುರಿಯುತ್ತೆ. ಕಾಸ್ಮಿಕ್ ಎನರ್ಜಿ. ಆ ಗಂಗೆ ಸುರಿತಾಳೆ. ಅದೇ ಅಲ್ಲಿ ನಿನಗೆ ಒಂದು ವಾತಾವರಣ ಇಲ್ಲ ಅಂತ ಅನ್ಕೊಳ್ಳಿ. ಧ್ಯಾನ ಮಾಡಕ್ಕೆ. ಆ! ನನ್ನ ರೂಮಲ್ಲೇ ಕುತ್ಕೊಂತೀನಿ. ಮ್ಯೂಸಿಕ್ ಇಲ್ಲ ಅಥವಾ ನೀವ್ ಮಾಡ್ತಕ್ಕಂಥ ಜಾಗದಲ್ಲಿ ಧ್ಯಾನ ಇಲ್ಲ ಅಂತಂದ್ರೆ ಏನಾಗುತ್ತೆ? ಧ್ಯಾನನೇ ಸೆಟ್ ಆಗಲ್ಲ. ಯಾಕಂದ್ರೆ ಶಕ್ತಿ ಇಲ್ಲ ಅಲ್ಲಿ. ಗ್ರೂಪ್ ಕಾನ್ಷಿಯಸ್ ಇಲ್ಲ ಅಲ್ಲಿ. ಆ ಶಕ್ತಿಯ ಒಂದು ಶೇಖರಣೆ ಇಲ್ಲ. ಬಟ್ ಅದೇ ಪಿರಮಿಡ್‌ಗೆ ಹೋಗ್ಬಿಡಿ, ಶಕ್ತಿ ಶೇಖರಣೆ ಇರುತ್ತೆ. ಸುರಿತಾನೇ ಇರುತ್ತೆ ಪಿರಮಿಡ್ ಎನರ್ಜಿ. ಆಮೇಲೆ ಎಲ್ಲರೂ ಬಂದು ಧ್ಯಾನಕ್ಕೆ ಕೂತಿರ್ತಾರೆ. ಮ್ಯೂಸಿಕ್ ಇರುತ್ತೆ. ಮೊನ್ನೆ ಹುಣ್ಣಿಮೆ ದಿನ ಎಷ್ಟು ಅದ್ಭುತವಾಗಿತ್ತು ಕಾವೇರಿ ಪಿರಮಿಡಲ್ಲಿ. ನೋಡಿ, ಇವೆಲ್ಲ ಇರ್ತವೆ ವಿಷಯಗಳು. ಸುಮ್ನೆ ಅಲ್ಲ. ಪತ್ರಿ ಸರ್ ಏನು ಮಾಡಿದ್ರು ಕೂಡ ಹೈಯೆಸ್ಟ್ ದಿ ಬೆಸ್ಟ್ ಕೊಟ್ಟೋಗಿದ್ದಾರೆ ನಮ್ಗೆ ಅವರು. ಬಳಸ್ಕೋಬೇಕು. ಎಲ್ಲ ಬಳಸ್ಕೊಂಡಾಗ ಏನಾಗುತ್ತೆ ಮೇಲೆ ಹೋಗ್ತೀವಿ. ಮತ್ತೆ ಬರ್ಬೇಕಾಗತ್ತೆ ಭೂಮಿಗೆ ಇಲ್ಲಾಂದ್ರೆ. ಅಥವಾ ನಮ್ ಜೀವನನೇ ನರಕ ಆಗೋಗುತ್ತೆ ಒಬ್ರೇ ಕೂತ್ರೆ. ನೋಡಿ. ಇಲ್ಲ ನಾನು ಒಬ್ನೇ ಕೂತ್ ಧ್ಯಾನ ಮಾಡ್ತೀನಿ ಅಂತಂದ್ರೆ ಮೂರ್ಖ ಅವ್ನು. ಯಾಕೆ ಮಾಡಿದಾರೆ ನಮ್ ಗುರುಗಳು ಇವೆಲ್ಲ? ಗ್ರೂಪ್ ಕಾನ್ಷಿಯಸ್‌ನೆಸ್ ಸಾಮೂಹಿಕ ಚೈತನ್ಯ ಇದೆ ಅಲ್ಲಿ. ಪಿರಮಿಡ್‌ಗಳಲ್ಲಿ, ಗ್ರೂಪ್ ಮೆಡಿಟೇಷನ್ ಅಲ್ಲಿ, ಸಂಗೀತದಲ್ಲಿ ನೋಡಿ. ನಾವೇನ್ ಮಾಡ್ತೀವಿ, ಇದೆಲ್ಲ ವಿಷಯ ಗೊತ್ತಿಲ್ಲ. ಸುಮ್ನೆ ಎಲ್ಲೋ ಒಬ್ರೇ ಕೂತ್ಕೊಂತೀವಿ. ಈ ತರ ಮಿಸ್ಟೇಕ್‌ಗಳು ಬಿಗಿನರ್ಸ್ ಮಾಡ್ತಾ ಇರ್ತಾರೆ ಧ್ಯಾನಿಗಳು. ಗೊತ್ತಿಲ್ಲ ಅವ್ರಿಗೆಲ್ಲ ಇವೆಲ್ಲ. ಓಡ್ಬೇಕು. ಎಲ್ಲಿ ಗ್ರೂಪ್ ಇದೆ ಅಲ್ಲಿ ಓಡ್ಬೇಕು. ಎಲ್ಲಿ ಗ್ರೂಪ್ ಮೆಡಿಟೇಷನ್ ಇದೆ, ಎಲ್ಲಿ ಮನೆ ಮನೆ ಧ್ಯಾನ ನಡೆಯುತ್ತೆ. ಮನೆ ಮನೆ ಧ್ಯಾನದಲ್ಲಿ ಏನಾಗುತ್ತೆ ಆ ಗ್ರೂಪ್ ಕಾನ್ಷಿಯಸ್‌ನೆಸ್ ಮೇಲೋಗುತ್ತೆ. ಒಬ್ರೇ ಧ್ಯಾನ ಮಾಡ್ತಿರ್ತಾರೆ. ಮಿಕ್ಕಿದ್ದೆಲ್ಲ ಧ್ಯಾನ ಮಾಡಲ್ಲ. ಎಲ್ಲಾರು ಒಂದು 50 ಜನ ಕೂತು ಮನೇಲಿ ಧ್ಯಾನ ಮಾಡಿದಾಗ ಏನಾಗುತ್ತೆ, ಬೇರೆಯವರೆಲ್ಲ ಪರಿವರ್ತನೆ ಆಗ್ತಾರೆ ಮನೇಲಿರ್ತಕ್ಕಂಥವ್ರು. ಅಂದ್ರೆ ಆ ಶಕ್ತಿ ಆಹ್, ಮನೇಲಿರೋರಿಗೆ ಕೆಲಸ ಮಾಡುತ್ತೆ. ಧ್ಯಾನ ಮಾಡದಿರೋರಿಗೆ ಆ ಶಕ್ತಿ ಕೆಲಸ ಮಾಡುತ್ತೆ. ನೋಡಿ, ಎಲ್ಲ ಶಕ್ತಿಮಯ. ಪ್ರತಿ ಒಂದು ಜಾಗದಲ್ಲೂ ಕೂಡ, ಪ್ರತಿ ಒಂದು ಪರ್ಸನಲ್ಲೂ ಕೂಡ ಆ ಸೃಷ್ಟಿಯಲ್ಲಿ ಕೂಡ, ಪ್ರಕೃತಿಯಲ್ಲಿ ಕೂಡ ಎಲ್ಲ ಕಡೆ ಶಕ್ತಿ ಇದೆ. ಎಂಥ ಜಾಗಕ್ಕೆ ಹೋಗ್ತೀವಿ, ಎಂಥವ್ರ ಜೊತೆ ಇರ್ತೀವಿ, ಅದು ಯಾವಾಗ್ಲೂ ಮ್ಯಾಟರ್ ಆಗುತ್ತೆ. ನೋಡಿ, ಮೌನ ಇದೀವಿ ಅನ್ಕೊಳ್ಳಿ, ಶಕ್ತಿ ಶೇಖರಣೆ ಆಗುತ್ತೆ. 1000 ಜನ ಮೌನ ಇದ್ರೆ ಏನಾಗುತ್ತೆ, ಆ ಶಕ್ತಿ ಇನ್ನೂ ಹೆಚ್ಚು ಶೇಖರಣೆ ಆಗುತ್ತೆ. ನೋಡಿ, ಉಪವಾಸ ಇದೀವಿ ಅನ್ಕೊಳ್ಳಿ, ಶಕ್ತಿ ಶೇಖರಣೆ ಆಗುತ್ತೆ. ಈ ಬಾಡಿಗೆ ಕೆಲಸ ಕೊಡಲ್ಲ ನಾವು. ಅವಾಗ ಬಾಡಿ ಕೆಲಸ ಕೊಡ್ದಾಗ ಏನಾಗುತ್ತೆ, ಬಾಡಿ ವೈಬ್ರೇಷನ್ಸ್ ಜಾಸ್ತಿ ಆಗ್ತವೆ. ವೈಬ್ರೇಷನ್ ಜಾಸ್ತಿ ಆಯ್ತು. ಜೊತೆಗೆ ಮೌನ ಇದ್ವಿ ಅನ್ಕೊಳ್ಳಿ, ನಮ್ಮಲ್ಲಿ ಶಕ್ತಿ ಹೆಚ್ಚಾಯ್ತು. ಜೊತೆಗೆ ಧ್ಯಾನ ಮಾಡ್ತಿದೀವಿ ಅನ್ಕೊಳ್ಳಿ, ಇನ್ನೂ ಶಕ್ತಿ ಹೆಚ್ಚಾಯ್ತು. ಅವಾಗ ಈ ಶಕ್ತಿ ಪಕ್ಕದವ್ರಿಗೆ ಕೆಲಸ ಮಾಡುತ್ತೆ. ಒಬ್ನೇ ಮಾಡ್ತಿಲ್ಲ, ಒಂದು 10 ಜನ ಮಾಡ್ತಿದ್ರೆ ಈ ಕೆಲಸ ಅಂದ್ರೆ, ಅವ್ರ 10 ಜನ ಎನರ್ಜೀಸು ಕೂಡ ಇನ್ನು ಬೇರೆಯವ್ರಿಗೆ ಕೆಲಸ ಮಾಡ್ತವೆ. ಈ ಭೂಮಿ ಮೇಲೆ ನೀವೆಲ್ಲಿರ್ತೀರ ಅಲ್ಲಿ ಕೆಲಸ ಮಾಡ್ತಾನೆ ಇರ್ತವೆ ಎನರ್ಜೀಸು. ಯಾಕಂದ್ರೆ ಆ ವೇವ್ಸು ಎಲ್ಲ ಹರಿದಾಡ್ತಿರ್ತವೆ. ತಡೆ ಇದ್ದವರಿಗೆ ಕಾಣ್ತಾ ಇರ್ತವೆ ಎಲ್ಲವು. ಹೆಂಗಿದೆ ಪರಿಸ್ಥಿತಿ ಇಲ್ಲಿ ಅಂತ.
ನಮ್ಮ ಗುರುಗಳಿಗೆ ಧ್ಯಾನಮಾನ ಚಕ್ರದಲ್ಲಿ ಹಿಮಾಲಯದಿಂದ ಎಷ್ಟೋ ಜನ ಯೋಗಿಗಳು ಆ, ಅಲ್ಲಿ ಕಾಂತಿ ಶರೀರಗಳು ಧ್ಯಾನ ಬಂದು ಧ್ಯಾನಕ್ಕೆ ಕೂರೋರು. ಜೊತೆಗೆ ನಮ್ ಗುರುಗಳಿಗೆ ಶಕ್ತಿ ಕೊಡೋರು. ಅವರಿಂದ ಹೋದ್ರೆ ತಣ್ಣಗೆ ಗಾಳಿ ಬರೋದು ನೋಡಿ. ಅಂದ್ರೆ ಆ ಒಂದು ಹಿಮಾಲಯನ್ ಮಾಸ್ಟರ್ಸ್ ಎಲ್ಲ ಅವರಿಗೆ ವಾಕಿನ್ ಆಗೋರು. ಸುಮ್ನೆ ಶಕ್ತಿ ಸುರಿತಾನೆ ಇರೋರು ಅವರಿಗೆ ಟನ್‌ಗಟ್ಲೆ. ಅಂದ್ರೆ ಅವ್ರ ಸೇವೆಗೆ ಅವರು ತಮ್ಮನ್ನು ತಾವು ಅರ್ಪಣೆ ಮಾಡ್ಕೊಂಡಿದ್ರು ನೋಡಿ. ಸರೆಂಡರ್ ಆಗ್ಬಿಟ್ಟಿದ್ರು. ಕಂಪ್ಲೀಟ್ ಸರೆಂಡರ್ ಆಗಿದ್ರು. ಅವಾಗೇನಾಗುತ್ತೆ ಎಲ್ಲರೂ ಎನರ್ಜಿಸ್ ಕೊಡ್ತಾನೆ ಇರ್ತಾರೆ. ಅವ್ರತ್ರ ಒಬ್ಬೊಬ್ಬಲ್ಲ ಒಂದು 1000 ಜನ ಮಾಸ್ಟರ್ ಶಕ್ತಿ ಇರ್ತಿತ್ತು. ಆ ಟೈಮಲ್ಲಿ ಧ್ಯಾನ ಚಕ್ರದಲ್ಲಿ. ಅಂದ್ರೆ ಆ ಮುಖದಲ್ಲಿ ಅಂತಹ ತೇಜಸ್ ಇರ್ತಿತ್ತು. ಯಾಕಂದ್ರೆ ಅಷ್ಟು ಶಕ್ತಿ ಸುರಿತಾ ಇತ್ತು ಅವ್ರ ಮೇಲೆ. ಅವ್ರ ಜೊತೆ ನಾವು ಹೋದಾಗ ನಮ್ಗೆ ಶಕ್ತಿ ಬರುತ್ತೆ ನೋಡಿ. ಅದೇ ನಾವು ಮನೇಲಿ ಕೂತ್ರೆ ಏನಿಲ್ಲ ನೋಡಿ ಮಾಸ್ಟರ್ಸ್. ಅಂದ್ರೆ ಎಲ್ಲಾ ಕಡೆ ಶಕ್ತಿ ಇದೆ. ಅದನ್ನ ಬಳಸ್ಕೋಬೇಕು. ಎಷ್ಟು ಬಳಸ್ಕೊಂತೀವಿ ನಾವು ಅಷ್ಟು ಮೇಲೋಗ್ತೀವಿ. ನಮ್ಮಲ್ಲಿ ಎಷ್ಟೆಷ್ಟೋ ಪರಿವರ್ತನೆಗಳಾಗ್ತವೆ. ಹ್ಮ್. ಆ ಕನ್‌ಫ್ಯೂಷನ್ಸ್‌ಗಳು, ವೇಸ್ಟ್ ಮಾತುಗಳು, ಗಾಸಿಪ್‌ಗಳು, ವೇಸ್ಟ್ ಚೇಷ್ಟೆಗಳು ಎಲ್ಲ ತನ್ನಷ್ಟಾನೇ ದೂರ ಆಗ್ತವೆ. ದುರ್ಗುಣಗಳು, ಆ ಕೆಟ್ಟ ವಾಸನೆಗಳೆಲ್ಲ ದೂರ ಆಗ್ತವೆ ನಮ್ಮ ಹತ್ರ. ಒಳಗಿರ್ತಕ್ಕಂಥ ವಾಸನೆಗಳೆಲ್ಲ. ಏನಾಗ್ತೀವಿ ಪ್ಯೂರ್ 24 ಕ್ಯಾರೆಟ್ ಗೋಲ್ಡ್ ಆಗ್ತೀವಿ. ಕ್ಲೀನ್ ಆಗ್ತೀವಿ ನಾವೆಲ್ಲ. ಕ್ಲೀನ್ ಆಗ್ಬೇಕಂದ್ರೆ ಏನ್ ಬೇಕು? ಏನ್ ಮಾಡ್ಬೇಕಂದ್ರೆ, ಈ ಸಾಮೂಹಿಕ ಚೈತನ್ಯ ಎಲ್ಲಿದೆ ಅಲ್ಲಿ ಹೋಗ್ಬೇಕು. ಇವತ್ತು ಕುಂಭಮೇಳ ನಡೀತಿದೆ. ಅಲ್ಲಿ ಎಷ್ಟೋ ಸಾಮೂಹಿಕ ಚೈತನ್ಯ ಇರುತ್ತೆ. ಎಷ್ಟೆಷ್ಟೋ ಸಾಧನೆ ಮಾಡಿದವರೆಲ್ಲ ಬಂದಿರ್ತಾರೆ ಅಲ್ಲಿಗೆ. ಹೋಗ್ಬೇಕು. ಸಮಯ ಇದ್ರೆ, ಅನುಕೂಲ ಇದ್ರೆ ಹೋಗ್ಬೇಕು. ಯಾಕಂದ್ರೆ ಎಲ್ಲಿ ಶಕ್ತಿ ಇದೆ ಅಲ್ಲಿ ಓಡೋಗ್ಬೇಕು. ನೋಡಿ, ನೀನು ಬದಲಾಗ್ತೀಯ. ನೀನು ಯಾವಾಗ ಬದಲಾಗ್ಬೇಕು. ಆಗೋದು ಯಾವಾಗ? ಥ್ಯಾಂಕ್ ಯು ಮಾಸ್ಟರ್ಸ್.